ಬೆಳೆದ್ರು ಅಷ್ಟು ಇಲ್ಲಿಂದನೇ ಅಲ್ವಾ ಬೆಳೆದಿದ್ದು ಹಾಗಾದ್ರೆ? ಹೌದು ಸರ್. ಇವಾಗ ಏನು ಮಾಡ್ತೀರಿ, ಇದೇ ಒಂದು ಅದೇ ರಾಯ್ 2 ಕಡೆ ಮನೆ ಇದೆ. ಒಂದು ಇಂಡಿಯಾದಲ್ಲಿ ಇದೆ, ಒಂದು ದುಬೈಯಲ್ಲಿ ಇದೆ. ಇಲ್ಲಿಂದ ಏನು ಮಾಡೋದು, ಇಲ್ಲಿ ಇಲ್ಲಿ ದುಡ್ಡು ಮಾಡಬೇಕು. ಇದೇ ದುಡ್ಡು ಹವಾಲಾ ಮೂಲಕ ತಗೊಂಡು ಹೋಗಬೇಕು, ತಗೊಂಡೋಗಿ ಅಲ್ಲಿ ಸೆಟ್ಲ್ ಆಗಬೇಕು. ಅದೇ ಥರ ನಾವು ಮಾಡೋಕ್ಕಾಗತ್ತಾ? ನಾವು ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲೇ, ಸಾಯೋದು ಇಲ್ಲೇ. ನಾವು ದೇಶ ಬಿಟ್ಟು ಹೋಗಂಗಿಲ್ವಲ್ಲ. ನಮ್ಮ ರಕ್ತದಲ್ಲಿ ನಮ್ಮ ದೇಶ ಇದೆ, ನಮ್ಮ ರಕ್ತದಲ್ಲಿ ನಮ್ಮ ಇಂಡಿಯಾ ಇದೆ. ಅದರಲ್ಲಿ ಇದು ನೀವು ಯೋಚನೆ ಮಾಡಿ, ಇದು ಸಿಂಪಲಾಗಿ ತಗೋಬೇಡಿ. ನಾನು ಹೇಳೋದ್ರಲ್ಲಿ ಎಲ್ಲದಲ್ಲಿನೂ ಅರ್ಥ ಇದೆ. ನನ್ನ ತೆರಿಗೆ ವಂಚನೆ ಆಗಬಾರದು ಅಂತ ಕಾನೂನು ರೂಪಿಸಿರೋದು. ಇಲ್ಲ ಯಾರೋ ಒಂದಷ್ಟು ಅಧಿಕಾರಿಗಳು ನೀವು ಹೇಳಿದಾಗ ಏನಾರ ಬ್ಲಾಕ್ ಮೇಲ್ ಮಾಡ್ಬೋದು, ಎದುರಿಸೋದು, ಟಾರ್ಚರ್ ಕೊಡ್ಬೋದು. ಹೌದು. ಆದರೆ ಕಾನೂನು ಈ ಒಂದು ತೆರಿಗೆ ವಂಚನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಡೋದ್ರಿಂದ ಏನ್ರಿ ಕಾನೂನು? ಏನು ಕಾನೂನು? 100 ಕೋಟಿಗೆ 300 ಕೋಟಿ ಪೆನಾಲ್ಟಿ ಹಾಕೋ ಕಾನೂನಾ? 300 ಕೋಟಿ ಆದಮೇಲೆ 24% ಇಂಟ್ರೆಸ್ಟ್ ಹಾಕೋದು ಕಾನೂನಾ? ಎಲ್ರಿಗೂ ಉಳಿತಾನೆ ಜನ? ಮನುಷ್ಯ ಎಲ್ಲಿ ಉಳಿತಾನೆ? ನಾನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ, ಅದರಲ್ಲಿ ಸತ್ಯಾಂಶ ಇರುತ್ತೆ. ನಾನಿಲ್ಲಿ ಬೆಳಗ್ಗಿಂದ ರಾತ್ರಿ 11 ಗಂಟೆವರೆಗೂ ಕಷ್ಟಪಡ್ತಾನೆ. ಇದು ನೋಡಿ, ನನ್ನ ಮುಖ ನೋಡಿ. ನಾನು ಇದೆಲ್ಲ ಯಾರಿಗೂ ಟೋಪಿ ಹಾಕಿ ಬ್ಯಾಂಕ್ಗಳಿಗೆ ಮೋಸ ಮಾಡಿ ನಾನು ಮುಂದಕ್ಕೆ ಬಂದಿಲ್ಲ. ಇದೇ ಮಣ್ಣಲ್ಲಿ ಹುಟ್ಟಿರೋನು, ಇದೇ ಮಣ್ಣಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಬಿಲ್ಡಿಂಗ್ ಕಟ್ತಾಯಿದ್ದೀನಿ. ರಾತ್ರಿ ಹಗಲು ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ರಾತ್ರಿ 11 ಗಂಟೆಗೆ ಹೋಗ್ತೀನಿ. ನನ್ನ ಬಾಡಿ ನನಗೆ ಎಕ್ಸೆಪ್ಟ್ ಮಾಡ್ತಾಯಿಲ್ಲ. ಇದನ್ನು ಮಾಡಿರೋ ಪಾಪಕ್ಕೆ, ಈ ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೆ ನನ್ನ ಮಕ್ಕಳು ಉಳಿಸ್ಕೊಳ್ಳೋಕ್ಕಾಗಲ್ಲ. ಇದು ಯಾಕಂದರೆ ಕಾನೂನು ಹಂಗಿದೆ. ನನ್ನ ಮಕ್ಕಳು ಉಳಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ನಾನು ಸಂಪಾದನೆ ಮಾಡಿರೋ ಪ್ರಾಪರ್ಟಿ ನಾನೇ ಸರಿ ಮಾಡಿ ಹೋಗ್ಬೇಕಂತೇಳ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಬಂದು ರಾತ್ರಿ 11 ಗಂಟೆವರೆಗೂ ಕಷ್ಟಪಡ್ತಾಯಿದ್ದೀನಿ. ನನ್ನ ಮುಖ ನೋಡಿ, ಇದೆಲ್ಲ ಟ್ಯಾನ್. ಇದು ಬಿಸಿಲಲ್ಲಿ ಇದರಲ್ಲಿ ಇದು ಬಂದು ಟ್ಯಾನ್ ಆಗಿರೋದು. ಅದಕ್ಕೆ ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ನಾಚಿಕೆ ಇಲ್ಲ. 1/3 ಪ್ರಾಫಿಟ್ 100 ಕೋಟಿ ಸಂಪಾದನೆ ಮಾಡಿದ 33 ಕೋಟಿ ನಿಮಗೆ ಕಟ್ತಾ ಇದ್ದಿಲ್ಲ. ಅದನ್ನು ಅಂಥವನ್ನ ನೀವು ಈ ಥರ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ, ನಿಮ್ಮ ನ್ಯಾಯನ? ನಿಮಗೇನು ಅದು ಹೇಳ್ದಲ್ಲ, ಎಡ್ಯುಕೇಟೆಡ್ ದಡ್ರು ಅಂದರೆ ಇನ್ಕಮ್ ಟ್ಯಾಕ್ಸ್ನವರು. ನಮ್ಮನ್ನು ಉಳಿಸ್ಕೊಂಡ್ರೆ ನಾನಿದ್ದರೆ ಇವತ್ತು 100 ಕೋಟಿ ಟ್ಯಾಕ್ಸ್ ಕಟ್ತೀನಿ. ಎಕ್ಸಾಂಪಲ್, ನಾಳೆ ನಾನು ಸತ್ತ ಮೇಲೆ ನನ್ನ ಮಗ 10 ಕೋಟಿ ಕಟ್ಟೋಕ್ಕಾಗಲ್ಲ. ಯಾಕಂದರೆ ನನಗಿರೋ ತಲೆ ನನ್ನ ಮಗನಿಗಿರುತ್ತಾ? ಅದೇ ಥರ CJ ರಾಯ್ ಇದ್ದಾರೆ, ಅವ್ರಿಗಿರೋ ತಲೆ ಅವ್ರ ಮಗನಿಗಿದೆಯಾ? ಡಾಕ್ಟರ್ ಸಿದ್ಧಾರ್ಥ್ ಅವರಿದ್ದಾರೆ, ಅವ್ರಿರೋ ತಲೆ ಅವ್ರ ಮಗನಿಗಿರುತ್ತಾ? ಲಕ್ಷದಲ್ಲಿ ಒಬ್ಬನು ಸಿದ್ಧಾರ್ಥ್ ಹುಟ್ಟೋದು, ಲಕ್ಷದಲ್ಲಿ ಒಬ್ಬನು CJ ರಾಯ್ ಹುಟ್ಟೋದು, ಲಕ್ಷದಲ್ಲಿ ಒಬ್ಬನು KGF ಬಾಬು ಹುಟ್ಟೋದು.